ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೋಧಿ ಹಿಟ್ಟಿನ ಪೂರಿ ಮತ್ತು ಪುಟಾಣಿ ಹಿಟ್ಟಿನ ಚಟ್ನಿನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡತ್ತೀನಿ. ಮೊದಲಿಗೆ ಗೋಧಿ ಹಿಟ್ಟಿನ ಪೂರಿ ಮಾಡೋದಕ್ಕೆ ಇಲ್ಲೇ ಒಂದು ಬಟ್ಲಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇದಕ್ಕೆ ಇಲ್ಲೇ ಒಂದು 2 ಸ್ಪೂನಷ್ಟು ಇಲ್ಲೇ ಸಣ್ಣ ರವೆನ ಹಾಕೊಳತ್ತೀನಿ. ನೀವು ಇದನ್ನು ಬರೀ ಮೈದಾ ಯೂಸ್ ಮಾಡಿನೂ ಮಾಡ್ಬೋದು, ಇಲ್ಲ ಅಂತಂದರೆ ಇದಕ್ಕೆ ಮೈದಾ ಆಮೇಲೆ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿನೂ ಮಾಡ್ಬೋದು. ಇದಕ್ಕೆ ಇಲ್ಲೇ ಒಂದು ಸ್ವಲ್ಪ ಸಕ್ಕರೆ ಹಾಕೊಳತ್ತೀನಿ. ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ ಹಾಕೋದು. ಅದಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಇಲ್ಲೇ ಉಪ್ಪನ್ನ ಹಾಕೊಳತ್ತೀನಿ. ಈಗ ಇದನ್ನು ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿ ನಾವಿದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಹಾಕ್ಕೋಬೇಕು. ಈ ರೀತಿ ಹಿಟ್ಟನ್ನ ಕಂಪ್ಲೀಟಾಗಿ ನಾದ್ಕೊಂಡ್ಮ್ಯಾಗ ಇವಾಗ ಅದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕಿ ಈ ರೀತಿ ಹಚ್ಚಿ ನಾವು ಇದನ್ನು ಒಂದು 10ರಿಂದ 15 ನಿಮಿಷ ಹಿಟ್ಟನ್ನ ನೆನೆಯೋದಕ್ಕೆ ಬಿಡಬೇಕು. ಇವಾಗ ಇದಕ್ಕೆ ಇಲ್ಲೇ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಇಲ್ಲೇ 1 ಬಟ್ಲಷ್ಟು ಮೊಸರನ್ನ ತೊಗೊಂಡಿನಿ. ಇದಕ್ಕೆ ಮೊಸರು ಸ್ವಲ್ಪ ಹುಳಿಯಾಗಿರಬೇಕು, ಜಾಸ್ತಿ ಸಪ್ಪಗೆ ಇರಬಾರ್ದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ನಾವು ಮಜ್ಜಿಗೆ ಮಾಡ್ಕೋಬೇಕು. ಇದಕ್ಕೆ ಇಲ್ಲಿ ಆಲ್ರೆಡಿ ಪುಟಾಣಿದು ಪೌಡರ್ ಮಾಡಿ ಇಟ್ಕೊಂಡಿವಿ. ಇಲ್ಲೇ 1 ಬಟ್ಲಷ್ಟು ಪುಟಾಣಿನ ಈ ರೀತಿ ಸ್ವಲ್ಪ ರುಬ್ಬಿ ಪುಡಿ ಮಾಡಿ ಇಟ್ಕೊಂಡಿವಿ. ಈ ರೀತಿ ಮಜ್ಜಿಗೆ ಮಾಡ್ಕೊಂಡಾಗ ಇವಾಗ ಅದಕ್ಕೆ ಇಲ್ಲೇ ಈ ರೀತಿ ಪುಡಿ ಮಾಡ್ಕೊಂಡಿರುವಂಥ ಪುಟಾಣಿ ಪೌಡರ್ನ ಇಲ್ಲಿ ಒಂದು 3 ಸ್ಪೂನಷ್ಟು ಇಲ್ಲೇ ಹಾಕೊಳತ್ತೀನಿ. ಇದನ್ನು ನೀವು ನೋಡಿ ಹಾಕೋಬೇಕು. ಇದು ಜಾಸ್ತಿ ನಿಮಗೆ ಗಟ್ಟಿ ಬೇಕು ಅಂತಂದರೆ ಇದನ್ನ ಸ್ವಲ್ಪ ಜಾಸ್ತಿ ಹಾಕಬೇಕು, ಸ್ವಲ್ಪ ತೆಳುವಾಗಿ ಬೇಕು ಅಂತಂದ್ರೆ ಹಿಟ್ಟನ್ನ ಸ್ವಲ್ಪ ಕಮ್ಮಿ ಹಾಕಬೇಕು. ಹಿಟ್ಟನ್ನ ಹಾಕಿ ಇದನ್ನ ಒಂದ್ಸತಿ ನಾವು ಸ್ವಲ್ಪ ಲಂಪ್ಸ್ ಇರೋ ಥರ ಇದನ್ನು ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಇಲ್ಲಿ ಒಂದು 2 ಸ್ಪೂನಷ್ಟು ಇಲ್ಲಿ ಸಕ್ಕರೆನ ಹಾಕೊಳತ್ತೀನಿ. ಈ ರೀತಿ ಪುಟಾಣಿ ಹಿಟ್ಟು ಚೆಂದಾಗಿ ಮಿಕ್ಸ್ ಆದ್ಮ್ಯಾಗ ಇವಾಗ ಇದನ್ನು ಸೈಡಿಗೆ ನಾವು ತೆಗೆದಿಟ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಬಿಸಿ ಆದ್ಮ್ಯಾಗ ಇವಾಗ ಅದಕ್ಕೆ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ. ಅದಾದ್ಮೇಲೆ ಸ್ವಲ್ಪ ಜೀರಿಗೆ, ಅದಾದ್ಮೇಲೆ ಸ್ವಲ್ಪ ಕರಿಬೇವ. ಇದಕ್ಕೆ ಎಣ್ಣೆ ಕಾದ್ಮ್ಯಾಗ ಅದಕ್ಕೆ ನಾವಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವ, ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು 2ರಿಂದ 3 ಈರುಳ್ಳಿನ ಇಲ್ಲಿ ಹಾಕೊಳತ್ತೀನಿ. ಈರುಳ್ಳಿನ ಸ್ವಲ್ಪ ನಾವು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿನ ಹಾಕಿ ಈರುಳ್ಳಿನ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಳತ್ತೀನಿ, ಈರುಳ್ಳಿ ಬೇಗ ಬೇಯೋದಕ್ಕೆ. ಈ ರೀತಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಈಮೇಲೆ ಸ್ವಲ್ಪ ಅರಿಶಿನ ಹಾಕೊಳತ್ತೀನಿ. ಅರಿಶಿನ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ನಾವು ಇದನ್ನು ಪೂರ್ತಿ ಕಂಪ್ಲೀಟಾಗಿ ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ನಾವು ಬಿಸಿ ಇರುವಾಗಲೇ ಹಾಕಬಾರ್ದು, ಅದು ಗಟ್ಟಿ ಆಗಿಬಿಡ್ತೈತಿ. ಸೊ ಇದನ್ನು ನಾವು ಕಂಪ್ಲೀಟಾಗಿ ಈ ರೀತಿ ತಂಪಾದ್ಮೇಲೆ ನಾವು ಇದಕ್ಕೆ ಮಾಡಿಟ್ಕೊಂಡಿರುವಂಥ ಮಜ್ಜಿಗೆನ ಸೇರಿಸ್ಕೊಂಡು ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಇದು ಚಟ್ನಿ ರೆಡಿ ಆಯಿತು. ಇವಾಗ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಇದೊಂಥರ ಚಟ್ನಿ ಆದರೆ ನಾವು ಬರೀ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಈ ರೀತಿ ನಾವು ಸ್ವೀಟ್ ಚಟ್ನಿನೂ ಮಾಡ್ಕೋಬೋದು. ಅದೊಂದು ರೀತಿ ಚಟ್ನಿ ಆಗಿರ್ತೈತಿ. ಇವೆರಡು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪೂರಿಗೆ. ಇವಾಗ ಇದಕ್ಕೆ ಪೂರಿ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಈ ರೀತಿ ಹಿಟ್ಟು ನೆನೆಸಿರ್ತೈತಿ. ಸೊ ಇದನ್ನು ಒಂದ್ಸತಿ ನಾವು ಈ ರೀತಿ ಸ್ವಲ್ಪ ಆಯಿಲ್ ಹಚ್ಚಿ ಇದನ್ನು ಒಂದು ಸ್ವಲ್ಪ ಮಿದ್ಕೋಬೇಕು. ಈ ರೀತಿ ಮಿದ್ಕೊಂಡು ನಾವು ಇದಕ್ಕೆ ಸಣ್ಣದಾಗಿ ಉಳ್ಳೆಗಳನ್ನು ಮಾಡಿ ಇಟ್ಕೋಬೇಕು. ನಾವಿಲ್ಲಿ ಗೋಧಿ ಹಿಟ್ಟಿನ ಪೂರಿನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡಿ. ನೀವು ಇದ್ರ ಜೊತೆ ಬೇಕಿದ್ರೆ ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಪೂರಿ ಮಾಡಿಕೊಂಡು ಅದನ್ನು ಮಾಡ್ಕೋಬೋದು. ನಾವು ಈ ರೀತಿ ಫ್ರೈ ಮಾಡುವಾಗ ಎಣ್ಣೆ ಒಳಗೆ ಈ ರೀತಿ ಹಾಕಿದ ತಕ್ಷಣ ಸ್ವಲ್ಪ ಡಿಪ್ ಮಾಡಿದರೆ ಎಣ್ಣೆ ಒಳಗೆ ಈ ರೀತಿ ಪೂರಿ ಚೆಂದಾಗಿ ಉಬ್ಬು ಬರ್ತಾವೆ. ಸೊ ಇದೇ ರೀತಿ ನಾವಿಲ್ಲಿ ಎಲ್ಲ ಪೂರಿಗಳನ್ನ ಈ ರೀತಿ ಕರ್ಕೊಂಡು ಇಟ್ಕೋಬೇಕು. ನಾವಿಲ್ಲಿ ಆಲ್ರೆಡಿ ಈ ರೀತಿ ಎಲ್ಲನೂ ಕರೆದು ಇಟ್ಕೊಂಡಿವಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಚಟ್ನಿ. ಇದು ಪೂರಿ ಮಾತ್ರ ಅಲ್ಲ, ಇದು ಚಪಾತಿಗೂ ಭಾಳ ಬೆಸ್ಟ್ ಆಗಿರ್ತೈತಿ ಕಾಂಬಿನೇಷನ್. ಈ ಚಟ್ನಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತಂತ ಪ್ಲೀಸ್ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಹೋಪ್ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ.
ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.